ಫ್ರೆಂಡ್ಸ್, ನಿಮ್ಮ ಮನೇಲಿರೋ ವಾಟರ್ ಫಿಲ್ಟರಿಂದ ಟ್ಯಾಪು ಹಾಳಾಗಿ ನೀರು ಲೀಕ್ ಆಗ್ತಾ ಇದೆ ಅಂದರೆ ಈ ಟ್ಯಾಪ್ನ ಈಸಿಯಾಗಿ ನೀವೇನೇ ಯಾವ ರೀತಿ ರಿಪ್ಲೇಸ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನ ನಮ್ಮ ಟೆಕ್ಕೀಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬನ್ನಿ ನೋಡೋಣ. ವಾಟರ್ ಫಿಲ್ಟರಲ್ಲಿ ಸ್ಲೋಗೆ ಒಂದೊಂದೇ ಡ್ರಾಪು ನೀರು ಲೀಕ್ ಆಗ್ತಾನೆ ಇದೆ. ಕೆಲವೊಂದು ಟೈಮ್ ಅಂತೂ ನೀರನ್ನ ಆಫ್ ಮಾಡಿದ್ರೆ ಆಫೇ ಆಗಲ್ಲ, ಬರ್ತಾನೆ ಇರುತ್ತೆ. ನೋಡಿ, ಯಾವ ಡೈರೆಕ್ಷನ್ ತಿರುಗಿಸಿದ್ರು ನೀರು ಬರ್ತಾನೆ ಇದೆ. ಆ ಟೈಮಲ್ಲಿ ಈ ಕ್ಯಾಪ್ನ ಹಾಕಿ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಆದರೂ ನೀರು ಒಂದೊಂದೇ ಡ್ರಾಪ್ ಲೀಕ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಅಂಥ ಫಿಲ್ಟರ್ ಬಂದು ಕೆಂಟ್ ವಾಟರ್ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ 5 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಈಗಲೇ ಈ ಟ್ಯಾಪ್ ಇಶ್ಯೂ ಬಂದಿರೋದು. ಈಗ ತುಂಬ ವಾಟರ್ ಫಿಲ್ಟರಲ್ಲಿ ಇದೇ ಥರನೇ ಟ್ಯಾಪ್ ಬಂದಿರುತ್ತೆ. ಅದಕ್ಕೆ ಈ ಟ್ಯಾಪ್ನ ರಿಪ್ಲೇಸ್ ಮಾಡೋದು ತೋರಿಸ್ತಾ ಇರೋದು. ಟ್ಯಾಪ್ನ ರಿಪ್ಲೇಸ್ ಮಾಡೋಕ್ಕೆ ನೋಡಿ, ನಾನು ಹೊಸ ಟ್ಯಾಪ್ನ ತೊಗೊಂಬಂದಿದ್ದೀನಿ. ಒಂದು 50 ರೂಪಾಯಿ ಆಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ ಈಸಿಯಾಗಿ. ಸೊ ನಾವು ಈ ಟ್ಯಾಪ್ನ ಚೇಂಜ್ ಮಾಡಬೇಕು ಅಂದರೆ ಈ ಥರ ಫಿಲ್ಟರಲ್ಲಿ ನಾವು ಇದನ್ನು ಫುಲ್ಲು ಓಪನ್ ಮಾಡಿ ಟ್ಯಾಪ್ನ ಆಕ್ಸೆಸ್ ಮಾಡಬೇಕಾಗತ್ತೆ. ಸೊ ಅದೇ ರೀಸನ್ಗೆ ವಿಡಿಯೋನ ಮಾಡ್ತಾ ಇರೋದು. ಈ ಟ್ಯಾಪ್ನ ಒಳಗಡೆ ಇರೋದು ನೋಡಿ, ಇಲ್ಲಿ ಲಾಕ್ ಕೊಟ್ಟಿದ್ದಾರಲ್ಲ, ಈ ಥರ ಲಾಕ್ನ ಓಪನ್ ಮಾಡಿ ಟ್ಯಾಪ್ನ ಆಕ್ಸೆಸ್ ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡ್ದಂಗೆ ಯಾವ ರೀತಿ ಈ ಥರ ಲೀಕ್ ಆಗ್ತಾ ಇರೋದನ್ನು ಸ್ಟಾಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಈ ಥರ ಟ್ಯಾಪಲ್ಲಿ ಮೇಲ್ಗಡೆ ಒಂದು ಲಾಕ್ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿದ್ರೆ ನಾರ್ಮಲಾಗಿ ಈ ಥರ ಲೀಕ್ ಆಗೋಕ್ಕೆ ಮೇಯ್ನ್ ರೀಸನ್ನು ಒಳಗಡೆ ಒಂದು ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗು ಹಾಳಾಗಿರುತ್ತೆ. ನೋಡಿ, ಇದನ್ನು ಓಪನ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ, ರಬ್ಬರು ಒಳಗಡೆ ಸ್ಪ್ರಿಂಗ್ ಇರುತ್ತೆ. ಈ ಸ್ಪ್ರಿಂಗ್ ಬಂದು ಹಾಳಾಗಿರುತ್ತೆ ಇದರಲ್ಲಿ. ಅದೇ ರೀಸನ್ಗೆ ಇದು ಲೀಕ್ ಆಗ್ತಾ ಇರೋದು. ಸೊ ನಾನು ಇದನ್ನು ರಿಪ್ಲೇಸೇ ಮಾಡೋಕ್ಕೋಗಲ್ಲ, ಬರೀ ಇದನ್ನು ಮಾತ್ರ ರಿಪ್ಲೇಸ್ ಮಾಡ್ತೀನಿ. ಸೊ ಇಲ್ಲಿ ಕೊಳಾಯಿ ಇದೆಯಲ್ಲ, ಈ ಕೊಳಾಯಿನ ಓಪನ್ ಮಾಡ್ತೀನಿ. ಈ ಟೆಕ್ನಾಲಜಿ ತುಂಬಾ ಈಸಿಯಾಗಿದೆ ಚೇಂಜ್ ಮಾಡೋಕ್ಕೆ. ಟ್ಯಾಪ್ನ ಆಕ್ಸೆಸ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ ಕೇಸ್ ಟ್ಯಾಪ್ ಏನಾದರೂ ಮುರಿದೋಗಿದೆ ಅಂದಾಗ ಮಾತ್ರ ಫುಲ್ ಇದನ್ನೆಲ್ಲ ಓಪನ್ ಮಾಡಿ ಟ್ಯಾಪ್ನ ರಿಪ್ಲೇಸ್ ಮಾಡಬೇಕಾಗತ್ತೆ. ಲೀಕ್ ಆಗ್ತಾ ಇದೆ ಅಂದರೆ ಇದನ್ನು ಓಪನ್ ಮಾಡ್ತೀನಿ. ಈಗ ಇದನ್ನು ರಿಪ್ಲೇಸ್ ಮಾಡ್ತೀನಿ. ನೋಡಿ, ಲೀಕ್ ಆಗ್ತಾ ಇದೆಯಲ್ಲ, ಸ್ವಲ್ಪ ನೀರು ವೇಸ್ಟ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ, ಕಂಪ್ಲೀಟಾಗಿ ಆಫ್ ಆಯಿತು. ಆ್ಯಂಡ್ ನೋಡಿ, ಈ ಟ್ಯಾಪು ಒಳಗಡೆ ಇರೋ ಸ್ಪ್ರಿಂಗು ಕಟ್ಟಾಗ್ಬಿಟ್ಟಿದೆ. ಸೊ ಈ ಥರ ನೀವು ಈಸಿಯಾಗಿ ಟ್ಯಾಪ್ನ ಚೇಂಜ್ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ಕನ್ನಡದಲ್ಲಿ ಟೆಕ್ ವಿಡಿಯೋಸ್ಗಾಗಿ ಟೆಕ್ಕೀಗನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.